ವೀಕ್ಷಕರೇ, ಒಂದು ವಿಚಾರ, ಈ ಸುದ್ದಿಯನ್ನು ದೊಡ್ಡ ಮಟ್ಟದಲ್ಲಿ ತಗೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ, ಕ್ಷಮೆ ಇರಲಿ. ಆದರೆ ನಾಳೆಯಿಂದ ಮತ್ತೆ ಈ ಸುದ್ದಿಯನ್ನು ಭಾಳ ದೊಡ್ಡದಾಗಿ ತಗೋತಾ ಇದ್ದೀನಿ. ಈಗ ಹೇಳ್ತಾ ಇರುವಂಥ ಸುದ್ದಿ, ಬೀದರ್ನಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಹಾಗೂ ಭೀಕರ ಕೊಲೆಯಾಗಿದೆ. ಯಾವ ರೀತಿ ಇಡೀ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ ಅಂತಂದರೆ, ಡೆಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಆದಾಗ ಮಾತ್ರ ಅಲ್ಲ, ನಮ್ಮ ಬೀದರ್ನಲ್ಲಿ ಇಂಥ ಒಂದು ಕೊಲೆಯಾಗಿದೆ, ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಆ ಹೆಣ್ಣು ಮಗಳ ಜೊತೆ ನಾಳೆಯಿಂದ ಮತ್ತೆ ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ನಿಲ್ಲುತ್ತೆ. ಮಹಿಳಾ ಸಂಘಟನೆಗಳು ಕೂಡ ಬೀದಿಗಿಳಿದಿದೆ. ಒಟ್ಟಾರೆಯಾಗಿ ಆರೋಪಿಯನ್ನು ಗಲ್ಲಿಗೇರಿಸಬೇಕು ಅಂತ ಕೂಗು ಜೋರಾಗಿದೆ. ಆ ಕೂಗಿಗೆ ರಿಪಬ್ಲಿಕ್ ಕನ್ನಡ ಸಾಥ್ ಕೂಡ ಇರುತ್ತೆ. ಈ ಸ್ಟೋರಿ ನೋಡಿ. ಯುವತಿ ಅತ್ಯಾಚಾರ ಎಸಗಿ ಕೊಲೆ ಪ್ರಕರಣ, 3 ಆರೋಪಿಗಳನ್ನ ಬಂಧಿಸಿದ ಖಾಕಿ. ಬೀದರ್ ಜಿಲ್ಲೆಯಾದ್ಯಂತ ಹೋರಾಟದ ಕಿಚ್ಚು. ಅದೊಂದು ನೀಚ ಕೃತ್ಯಕ್ಕೆ ಇಡೀ ಬೀದರ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಬೀದಿ ಬೀದಿಯಲ್ಲಿ ಹೋರಾಟದ ಕಿಚ್ಚು ಜೋರಾಗಿದೆ. ಗುಣತೀರ್ಥವಾಡಿ ಗ್ರಾಮದಲ್ಲಿ ಯುವತಿಯೊಬ್ಬಳು ಮನೆಯಿಂದ ನಾಪತ್ತೆಯಾದ ಕೆಲವೇ ದಿನಗಳಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋದು ಸಾಕಷ್ಟು ಸಂಚಲನ ಮೂಡಿಸಿದೆ. ಯುವತಿ ಮೇಲೆ ಅತ್ಯಾಚಾರ ನಡೆಸಿ ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಮರ್ಡರ್ ಸುದ್ದಿ ಎಲ್ಲೆಡೆ ಹರಡುತ್ತಿದ್ದಂತೆ ಟೋಕ್ರಿ ಕೋಳಿ ಸಮಾಜದ ಜನರು ರೊಚ್ಚಿಗೆದ್ದು ಬೀದಿಗಿಳಿದ್ರು. ಪಾಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ರು. ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹೋರಾಟಕ್ಕೆ ಸಾಥ್ ನೀಡಿದ್ರು. ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಲ್ಲಬೇಕಂತ ನಾವಿಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಶರಣು ಸಲಗಾರ ಯುವತಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸಚಿವ ಖಂಡ್ರೆ ಹಾಗೂ ಶಾಸಕ ಸಲಗಾರ ವೈಯಕ್ತಿಕವಾಗಿ ತಲಾ 1 ಲಕ್ಷ ಪರಿಹಾರ ನೀಡುವುದಾಗಿ ಘೋಷಿಸಿದ್ರು. ಈ ಒಂದು ಪ್ರಕರಣದಲ್ಲಿ ಆರೋಪಿಗೆ ತಕ್ಷಣ ದಸ್ತಗಿರಿ ಮಾಡಬೇಕು, ಜೊತೆಯಲ್ಲಿದ್ದವರಿಗೂ ದಸ್ತಗಿರಿ ಮಾಡಬೇಕು, ಮತ್ತು ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನೀವು ಎವಿಡೆನ್ಸ್ ಆಗಲಿ ಮತ್ತೊಂದಾಗಲಿ ಸಿದ್ಧಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೂಡಲೇ ಎಚ್ಚೆತ್ತ ಜಿಲ್ಲಾ ಪೊಲೀಸ್ ಇಲಾಖೆ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದೆ. ಯುವತಿ ಕೊಲೆ ಕೇಸ್ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಆ್ಯಂಡ್ ಮತ್ತೊಮ್ಮೆ ಭರವಸೆ ಕೊಡ್ತಾ ಇದ್ದೀನಿ, ಈ ಬೀದರ್ನ ರೇಪ್ ಆ್ಯಂಡ್ ಮರ್ಡರ್ ಸ್ಟೋರಿಯನ್ನು ರಿಪಬ್ಲಿಕ್ ಕನ್ನಡ ನಾಳೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ಳುತ್ತೆ. ಖಂಡಿತವಾಗಲೂ ಇಲ್ಲಿ ತನಕ ನಮಗೆ ಅದನ್ನು ಸರಿಯಾಗಿ ಎತ್ಕೊಳ್ಳೋಕೆ ಆಗಲಿಲ್ಲ, ಆದರೆ ಆ ತಪ್ಪನ್ನು ಕರೆಕ್ಟ್ ಮಾಡ್ಕೋತೀವಿ. ನಾಳೆಯಿಂದ ಈ ಸ್ಟೋರಿಯನ್ನು ದೊಡ್ಡ ಮಟ್ಟದಲ್ಲಿ ಎತ್ಕೋತೀವಿ. ಇದು ನಮ್ಮ ಭರವಸೆ ನಿಮಗೆ. ಇದು ಇದರಿಂದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲೂ ಕೇಳ್ತಿದ್ವು ರಾಕ್ಷಸರು ಅಂತಾರೆ. ರಾಕ್ಷಸರು ಅಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಗಿಂತ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಇರ್ಬೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಪವಿತ್ರ ಗೌಡ ಕೂಡ ಹೆಣ್ಣು ರಾಕ್ಷಸಿ. ಆ ಪವಿತ್ರ ಗೌಡ ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು. ದೇವಿ ಅಂತ ಕಾಣ್ತೀವಿ, ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾಳೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯಿತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ. ನನ್ನ ಮಗನನ್ನ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ. ಕೊಲೆ ಆರೋಪಿಗಳಿಗೆ ಟಾರ್ಚರ್ ಶಿಕ್ಷೆ ಕೊಡಿ. ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೆ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮಗೆ ಹಿಂಸೆ ಅಲ್ಲ. ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮಗೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ.
ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಪರಿಪರಿಯಾಗಿ ಬೇಡಿಕೊಂಡ್ರೂ ಬಿಟ್ಟಿಲ್ಲ. ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ. ಯಾಕಂದರೆ ನನ್ನ ಮಗಳು ತೋರಿಸಿದ್ದು ನನಗೆ ನೋಡೋಕ್ಕಾಗಲಿಲ್ಲ. ಅದು ನಾನು ನೋಡೋಷ್ಟು ತಾಳ್ಮೆ ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ವಲ್ಲ, ಅದೇ ನಮಗೆ ಮನುಷ್ಯ ಏನು. ಪವಿತ್ರ ಗೌಡಗೂ ದೇವರು ಶಿಕ್ಷೆ ಕೊಡ್ತಾನೆ. ಅವಳು ಹೇಳಿ ಸಾಯಿಸಿದಾಳೆ ಅಂದಮೇಲೆ ಅವಳಿಗೂ ಶಿಕ್ಷೆ ಕೊಡಬೇಕು. ಇಲ್ಲ ಅವಳಿಗೂ ಗೊತ್ತಾಗುತ್ತೆ ನಾಳೆ ಅವಳಿಗೂ ಅವಳಿಗೂ ನಾಳೆ ಆ ದೇವರ ಅವಳಿಗೂ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಲ್ಲ ಆಕೆಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ. ಗಾಯಗೊಳಿಸಿ ಬಿಟ್ಟಿದ್ರು ಜೋಪಾನ ಮಾಡ್ತಿದ್ವಿ. ಅವ್ರು ಹೊಡೆದು ಬಿಟ್ಟು ಎಷ್ಟೇ ಅವ್ನು ಯಾವ ಸ್ಟೇಜಲ್ಲಿ ಇದ್ದ, ಈಗ ಹೊಡೆದು ಅವನಿಗೆ ಇದನ್ನ ಮಾಡಿದ್ರಲ್ಲ ಅದೇ ಸ್ಟೇಜಲ್ಲೇ ಕಳ್ಸಿದ್ರು ಕೂಡ. ಯಾಕಂದ್ರೆ ಈಗ 98 ಅಜ್ಜಿದು ಸೇವೆ ಮಾಡ್ತಿದೀವಿ ಅಂದ್ರೆ ಸ್ವಂತ ನಮ್ಮ ಅಣ್ಣನ್ ಮಾಡದೇ ಇರ್ತಿದ್ವ, ಅಪ್ಪ ಅಮ್ಮ ಸ್ವಂತ ಮಗನ್ ಸೇವೆ ಮಾಡದೇ ಇರ್ತಿದ್ರ. ಅಟ್ಲೀಸ್ಟ್ ಜೀವ ಇದ್ಯಾರು ಅನ್ಕೊಂಡು ಅವನನ್ನ ಹೆಂಗೋ ನಾವು ನೋಡ್ಕೊಂಡು ಇರ್ತಿದ್ವಿ. ಅದನ್ನ ಬಿಟ್ಟಿರಿ ಇವತ್ತು ಜೀವ ತೆಗೆದು ಒಂದ್ ಇಡೀ ಮಂತನನ್ನೇ ಹಾಳು ಮಾಡಿದ್ರಲ್ಲ ಸರ್ ಅಂತ. ಆಂಟನ ಸ್ಟೋರಿ ಹೇಳ್ತೀನಿ. ಸ್ಟಾರ್ಟ್ ಮಾಡಿಲ್ವಾ, ಅವನ ಮೆಸೇಜ್ ಕಳಿಸಿಲ್ವಾ, ಎಸ್ ಕಳಿಸಿದ್ದಾನೆ. ಕೆಟ್ಟ ಮೆಸೇಜ್ ಕಳಿಸಿದ್ದಾನೆ. ಪವಿತ್ರ ಗೌಡ ಏನು ಮಾಡಿದ್ಲು, ಅವನು ಕೆಟ್ಟ ಮೆಸೇಜ್ ಕಳಿಸಿದ್ದು. ಎಸ್ ಕಕ್ಕ, ಅವನು ಕೆಟ್ಟ ಮೆಸೇಜ್ ಕಳಿಸಿದ್ದು ಕಕ್ಕ. ನೀವು ಯಾಕೆ ತಿಂದ್ರಿ? ಪವಿತ್ರ ಗೌಡ ಮಾಡಿದ್ದೇನು ಸಣ್ಣ ತಪ್ಪ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ಜೀವ ಹೋಗ್ತಾ ಇರಲಿಲ್ಲ, ದರ್ಶನ್ ಒಳಗಿರ್ತಾ ಇರಲಿಲ್ಲ, 15 ಜನ ಜೀವಭಯದಲ್ಲಿ ಬದುಕುವಂಥ ಅನಿವಾರ್ಯತೆ ಇರಲಿಲ್ಲ. ಎಲ್ಲ ಪೊಲೀಸೇ ಮಾಡ್ತಾಯಿದ್ರು. ಈಗ ಪೊಲೀಸರ ಬದಲು ಪವನ್ ಬಳಿ ಈಕೆ ಪೊಲೀಸರಿಗೆ ಸುದ್ದಿ ಕೊಡಲಿಲ್ಲ, ದರ್ಶನ್ಗೂ ಹೇಳಲಿಲ್ಲ, ಆ ಓತಿ ಖ್ಯಾತ ಪವನ್ಗೆ ಹೇಳ್ತಾರೆ. ಅದಕ್ಕೆ ಗೊತ್ತು ಗುರಿ ಇಲ್ಲ, ಅದು ಯಾವ ರೀತಿಯದೋ ಗೊತ್ತಿಲ್ಲ. ಅದು ಕೂಡ ಈ ಹುಡುಗನ ಜೊತೆ ಚಾಟ್ ಮಾಡಿದೆ. ಅದು ಆ ಕಡೆ ಅದು ಆಂಟ ಯಾರು ರೇಣುಕಾಸ್ವಾಮಿ ಈಕೆ ಅಂದ್ಕೊಂಡು ಚಾಟ್ ಮಾಡಿದ್ದಾನೆ. ಬನ್ನಿ ಆ ಸ್ಟೋರಿ ಎಲ್ಲಿಂದ ಶುರುವಾಯಿತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನನಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಆಗಿದೆಯಾ? ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ? ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ? ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ.